ನೋಡಿ, ಮೃತಪಟ್ಟವರ ಗುರುತನ್ನು ಪತ್ತೆ ಹಚ್ಚಲಾಗಿದೆ. ಅವರ ಹೆಸರುಗಳನ್ನ ಕೂಡ ನಾವು ನಿಮಗೆ ಡಿಸ್ಪ್ಲೇ ಮಾಡ್ತಾ ಇದ್ದೀವಿ. ಅಳ್ವೆಕೋಡಿಯ ತಟ್ಟೆ ಹಕ್ಕಲ ಕಳ್ಳನಟ್ಟಿ ಹೊಳೆಯಲ್ಲಿ ನಡೆದಿರತಕ್ಕಂಥ ದುರಂತ 9 ಮಂದಿ ಅಂದರೆ ಮೃತಪಟ್ಟವರ ಸಂಖ್ಯೆ ಈಗ 9ಕ್ಕೆ ಏರಿಕೆಯಾಗಿದೆ. ಬೆಂಗ್ರೆಯ ಲಕ್ಷ್ಮೀ ಮಹದೇವ್ ನಾಯ್ಕ, ಉಮೇಶ್ ನಾಯ್ಕ, ಲಕ್ಷ್ಮೀ ನಾಯ್ಕ, ಲಕ್ಷ್ಮೀ ಅಣ್ಣಪ್ಪ ನಾಯ್ಕ, ಜ್ಯೋತಿ ನಾಗಪ್ಪ ನಾಯ್ಕ, ಮಾಸ್ತಮ್ಮ ನಾಯ್ಕ ಇವರೆಲ್ಲರೂ ಕೂಡ ಮೃತಪಟ್ಟವರು ಅಂತ ಹೇಳಲಾಗ್ತಾ ಇದೆ. ಕಪ್ಪೆ ಚಿಪ್ಪನ್ನು ಆರಿಸೋದಕ್ಕೆ ನೀರಿಗಿಳಿದವರ ದುರಂತ ಅಂತ್ಯವಾಗಿದೆ. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಕ್ಪಾಲ್ ಅವರಿಂದ ಪಡ್ಕೊಳ್ಳೋಣ. ಸುಕ್ಪಾಲ್, ನಡೆಯಬಾರದಂತಹ ಘಟನೆ ನಡೆದು ಹೋಗಿದೆ. ಬಟ್ ಸಾಮಾನ್ಯ ಈ ಮೀನುಗಾರಿಕೆಗೆ ತೆರಳವರು ಅಥವಾ ಈ ಕಪ್ಪೆ ಚಿಪ್ಪನ್ನು ಹೆಕ್ಕುವವರು ಇವರೆಲ್ಲರೂ ಕೂಡ ಈಜಿನಲ್ಲಿ ಎಕ್ಸ್ಪರ್ಟ್ ಇರ್ತಾರೆ. ನೀರಿನ ಬಗ್ಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ನೀರೇ ಅವರ ಜೀವನ. ಹಂಗಿದ್ದೂ ಕೂಡ ಈ ಥರ ದುರ್ಘಟನೆ ಆಗೋದಕ್ಕೆ ಏನೆಲ್ಲ ಪ್ರಮುಖ ಕಾರಣ ಇರಬಹುದು ತಮ್ಮ ಪ್ರಕಾರ ಅಂತ? ಅರವಿಂದ್, ಖಂಡಿತವಾಗಿ ಮೀನುಗಾರಿಕೆಗೆ ತೆರಳುವಂಥವರು ಹೆಚ್ಚಿನವರು ಪುರುಷರೇ ತೆರಳುವಂಥದ್ದು, ಯಾರು ಮಹಿಳೆಯರು ತೆರಳುವುದಿಲ್ಲ. ಆದರೆ ಇಲ್ಲಿ ಕಪ್ಪೆ ಚಿಪ್ಪನ್ನು ತೆಗಿಲಿಕ್ಕೆ ಹೋಗಿರುವಂಥವರು ಹೆಚ್ಚಿನವರು ಮಹಿಳೆಯರು. ಹಾಗಾಗಿ ಈ ದುರ್ಘಟನೆ ನಡೆದಿರುವಂಥದ್ದು. ಆರಂಭದಲ್ಲಿ ಒಬ್ಬರು ಮಹಿಳೆ ಮುಳುಗ್ತಾ ಇದ್ದರು ಅನ್ನುವಂಥದ್ದನ್ನು ಗಮನಿಸಿದವರನ್ನು ಇನ್ನೊಬ್ಬರು ಮಹಿಳೆ ಅದನ್ನು ರಕ್ಷಣೆ ಮಾಡುವಂಥ ಕೆಲಸ ಮಾಡಿದ್ದಾರೆ. ಹಾಗಾಗಿ ಹೀಗೆ ರಕ್ಷಣೆಗೆ ಹೋದವರೇ ಎಲ್ಲರೂ ನೀರು ಪಾಲಾಗಿರುವಂಥದ್ದು. ಮಹಿಳೆಯರು ಹೆಚ್ಚಾಗಿ ಕಪ್ಪೆ ಚಿಪ್ಪನ್ನು ಹೆಕ್ಲಿಕ್ಕೆ ಹೋಗುವಂಥದ್ದು. ಮೀನುಗಾರಿಕೆಗೆ ಪುರುಷರು ಹೋದರೆ ಇನ್ನೊಂದು ಭಾಗದಲ್ಲಿ ಅವರ ಮನೆಯವರು ಮಹಿಳೆಯರು ಯಾರಿದ್ದಾರೆ ಅವರು ಈ ಕಪ್ಪೆ ಚಿಪ್ಪನ್ನು ತೆಗೆಯುವಂಥ ಕೆಲಸಗಳನ್ನು ಮಾಡ್ತಾರೆ. ಇದಕ್ಕೂ ಭಾಳಷ್ಟು ಬೇಡಿಕೆ ಇರುವಂಥದ್ದು, ಮೀನಿನಷ್ಟೇ ಬೇಡಿಕೆ ಇದೆ. ಹೀಗಾಗಿ ಇದನ್ನು ನದಿಯಿಂದಲೇ ತೆಗೆಯುವಂಥದ್ದು. ನದಿಯಿಂದ ತೆಗೆದು ಅದನ್ನು ಮಾರಾಟ ಮಾಡಿದರೆ ಅದರಿಂದ ಉತ್ಪನ್ನ ಬರುತ್ತೆ. ಅದೇ ಇವರ ಜೀವನಾಡಿ ಆಗಿರುವಂಥದ್ದು. ಹಾಗಾಗಿ ಇವರು ಕಪ್ಪೆ ಚಿಪ್ಪನ್ನು ಹೆಕ್ಕಲಿಕ್ಕೆ ಹೋಗಿರುವಂಥವರು ಹೆಚ್ಚಿನವರು ಮಹಿಳೆಯರೇ ಆಗಿದ್ದರು. ಅವರಿಗೆ ಹೆಚ್ಚಿನ ಈಜಲಿಕ್ಕೆ ಬರುವಂಥದ್ದು ಸಾಧ್ಯತೆ ಎಲ್ಲ ಕಡಿಮೆ ಇರುವಂಥದ್ದು. ಅಂದರೆ ಅವರು ನದಿಯ ಆರಂಭದ ಭಾಗದಲ್ಲಿ ಅಂದರೆ ಕೆಳಭಾಗದಲ್ಲೇ ಇದನ್ನು ಹೆಕ್ಕಲಿಕ್ಕೆ ಹೋಗುವಂಥದ್ದು. ಆದರೆ ನಿನ್ನೆ ಮತ್ತು ಮೊನ್ನೆ ನಿರಂತರವಾಗಿ ಮಳೆ ಆಗಿರುವಂಥ ಕಾರಣಕ್ಕಾಗಿ ನದಿಯ ನೀರಿನ ಪ್ರಮಾಣ ಹೆಚ್ಚಾಗಿದೆ. ಅದು ಮೇಲಿನ ಭಾಗದಿಂದ ಹೆಚ್ಚಿನ ನೀರು ಹರಿದು ಬಂದಿರುವಂಥ ಕಾರಣಕ್ಕಾಗಿ ನದಿಯಲ್ಲಿ ನೀರಿನ ಪ್ರಮಾಣ ಹೆಚ್ಚಾಗಿದೆ. ಅದನ್ನು ಇವರು ಗಮನಿಸಿರುವಂಥ ಸಾಧ್ಯತೆಗಳಿಲ್ಲ. ಇವರು ಈ ಸುಮಾರು ಒಂದು 7-8 ಕಿಲೋಮೀಟರ್ ದೂರದ ಊರಿನಿಂದ ಬಂದಂಥವರು ಇವರು ಈ ನದಿಯಲ್ಲಿ ಕಪ್ಪೆ ಚಿಪ್ಪನ್ನು ತೆಗಿತಿದ್ರು. ಹಾಗಾಗಿ ಅವರಿಗೆ ಅದರ ಆಳದ ಬಗ್ಗೆ ಹೆಚ್ಚಿನ ಅರಿವಿರಲಿಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಒಬ್ಬರು ಮುಳುಗುವಂಥ ಸಂದರ್ಭದಲ್ಲಿ ಅವರು ನಮ್ಮ ಜೊತೆಗೆ ಬಂದಂಥವರು, ಅವರು ಆ ಕೆಲಸಕ್ಕಾಗಿ ಬಂದವರು, ಅವರನ್ನು ಉಳಿಸಬೇಕು ಅನ್ನುವಂಥ ಪ್ರಯತ್ನವನ್ನು ಮಾಡಿರುವಂಥ ಹಿನ್ನೆಲೆಯಲ್ಲಿ ಈ ರೀತಿಯಾಗಿ ಒಬ್ಬರ ಮೇಲೆ ಒಬ್ಬರು ಹೋಗಿ ಮೃತಪಟ್ಟಿರುವಂಥದ್ದು. ಈ ರೀತಿಯಾದಂಥ ಒಂದು ದೊಡ್ಡ ದುರ್ಘಟನೆ ಈ ಭಾಗದಲ್ಲಿ ಇದೆ, ಮೊದಲ ಬಾರಿಗೆ ನಡೆದಿರುವಂಥದ್ದು. ಜನರು ಭಾಳಷ್ಟು ಆತಂಕದಲ್ಲಿದ್ದಾರೆ. ಈ ರೀತಿಯಾಗಿ ತಮ್ಮ ಜೀವನ ನಿರ್ವಹಣೆಗಾಗಿ ಕೆಲಸಕ್ಕೆ ಹೋದಂಥ ಸಂದರ್ಭದಲ್ಲಿ ಈ ರೀತಿಯಾದಂಥ ದುರಂತಗಳಾದರೆ ಮುಂದೇನು ನಮ್ಮ ಬದುಕು ಅನ್ನುವಂಥ ಒಂದು ಆತಂಕ ಎದುರಾಗಿದೆ. ಇದರಲ್ಲಿ ಅದರಲ್ಲಿ ಸುಮಾರು ಒಂದು 9 ಮಂದಿ ಸಾವನ್ನಪ್ಪಿರುವಂಥದ್ದನ್ನು ಖಚಿತಪಡಿಸಲಾಗಿದೆ. ಇಬ್ಬರನ್ನು ರಕ್ಷಣೆ ಮಾಡಿ ಉಡುಪಿಯ ಮಣಿಪಾಲದ ಆಸ್ಪತ್ರೆಗೆ ಕಳಿಸಿಕೊಡಲಾಗಿದೆ. ಅಲ್ಲಿ ಅವರಿಗೆ ಚಿಕಿತ್ಸೆಯನ್ನು ಕೊಡಲಾಗ್ತಾ ಇದೆ. ಇನ್ನು 3 ನಾಪತ್ತೆ ಆಗಿರುವಂಥದ್ದು. ಅವರನ್ನು ಹುಡುಕುವಂಥ ಪ್ರಯತ್ನಗಳನ್ನು ಅಗ್ನಿಶಾಮಕ ದಳ, ಪೊಲೀಸರು, ಸ್ಥಳೀಯ ಈಜುಗಾರರು, ಮುಳುಗು ತಜ್ಞರು ಮಾಡ್ತಾ ಇರುವಂಥದ್ದು. ಅದರ ಜೊತೆಗೆ ಈಗ NDRF ತಂಡವನ್ನು ಕರೆಸಿಕೊಂಡಿದ್ದಾರೆ. NDRF ತಂಡ ಈಗಾಗಲೇ ಬರ್ತಾ ಇರುವಂಥದ್ದು. ಹಾಗಾಗಿ NDRF ತಂಡದವರು ಮತ್ತೆ ಮುಂದಿನ ಏನು ಶೋಧ ಕಾರ್ಯಾಚರಣೆಯನ್ನು ಮುಂದುವರಿಸುವಂಥ ಸಾಧ್ಯತೆಗಳಿರುವಂಥದ್ದು. ಅರವಿಂದ್, ಹಾಗೆ ಸಂಪರ್ಕದಲ್ಲಿರಿ ಸುಕ್ಪಾಲ್, ನಿಮ್ಮ ಜೊತೆ ಮತ್ತೆ ನಾನು ಮಾತನಾಡ್ತೀನಿ. ನೋಡಿ, ಕಾರಣಗಳು ನೋಡಿ ಕರೆಕ್ಟ್. ಒಂದು, ಎಲ್ಲ ಬಹುತೇಕ ಮಹಿಳೆಯರು ಅಷ್ಟು ಇರಲಿಕ್ಕಿಲ್ಲ ಈಜಿನ ವಿಚಾರದಲ್ಲಿ.